ಎಲ್ರಿಗೂ ನಮಸ್ಕಾರ. ಇದು ವೆಲ್ಕಮ್ ಬ್ಯಾಕ್ ಟು ಟೀಚ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇದು 7ನೇ ತರಗತಿ NCERT ಚಾಪ್ಟರ್ 1 ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್. In the class 6 you learned that food is essential for all living organisms. You also learned that carbohydrates, proteins, fats, vitamins and minerals are the components of food. These components of food are called nutrients and are necessary for our body. ಅಂದರೆ ಈಗಾಗಲೇ ನಾವು 6ನೇ ತರಗತಿಯಲ್ಲಿ ಕಲ್ತ್ಕೊಂಡಿದ್ದೇವೆ ಏನಂತ ಅಂದರೆ ನಮಗೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಹಾಗೆ ಫ್ಯಾಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ದೇಹದ ಬೆಳವಣಿಗೆಗೆ. ಅವಶ್ಯವಾದಂಥ ಪ್ರೋಟೀನ್ ಹಾಗೆ ವೈಟಮಿನ್ ಹಾಗೆ ಮಿನರಲ್ಸ್ ನಮ್ಮ ದೇಹದ ಬೆಳವಣಿಗೆಗಾಗಿರ್ಬೋದು, ಒಂದು ಬ್ಯಾಲೆನ್ಸ್ಡ್ ಡಯೆಟ್ನ ಸರ್ವತೋಮುಖ ಆಹಾರ ಪದ್ಧತಿಯನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ಹೇಗೆ ಸಹಾಯ ಆಗುತ್ತೆ ಅಂತೆಲ್ಲ ನಾವು ಕಲ್ತಿದ್ವಿ. ಹಾಗೆ ನಾವು ಊಟದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಹಾಗೆ ಫ್ಯಾಟ್ ಇದೆನಾ ಅಂತ ಟೆಸ್ಟ್ ಮಾಡೋದು ಹೇಗೆ ಅಂತಲೂ ನಾವು ತಿಳ್ಕೊಂಡಿದ್ವಿ. ಇದರ ಮುಂದುವರೆದ ಭಾಗ ಏನಂತ ಅಂದರೆ ಸಸ್ಯಗಳಲ್ಲಿ ಯಾವ ರೀತಿ ನ್ಯೂಟ್ರಿಷನ್ ಇರುತ್ತೆ ಅಥವಾ ಯಾವ ರೀತಿ ಸಸ್ಯಗಳಲ್ಲಿ ಅದು ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಅಂತೇಳಿ ಈ ಒಂದು ಪೂರ್ತಿ ಪಾಠ ಇರುತ್ತೆ. ಈ ಪಾಠದಲ್ಲಿ ನೀವು ಸಸ್ಯಗಳ ಬೆಳವಣಿಗೆ ಬಗ್ಗೆ ಅವು ಹೇಗೆ ಆಹಾರ ತಯಾರು ಮಾಡಿಕೊಳ್ಳುತ್ತೆ ಈ ಎಲ್ಲದರ ಬಗ್ಗೆ ನಾವು ನೋಡ್ತಾ ಹೋಗ್ತೇವೆ. ಆ್ಯಂಡ್ ಇಲ್ಲಿ ನೋಡ್ತಾ ಹೋದರೆ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ರಿಕ್ವೈರ್ ಫುಡ್. ಪ್ಲ್ಯಾಂಟ್ಸ್ ದಟ್ ಮೇಕ್ ಫುಡ್ ಫಾರ್ ದೆಮ್ಸೆಲ್ಸ್, ಅನಿಮಲ್ಸ್ ಇನ್ಕ್ಲೂಡಿಂಗ್ ಹ್ಯೂಮನ್ಸ್ ಕೆನಾಟ್. ಅಂದರೆ ನಮಗೆಲ್ಲ ಗೊತ್ತಿರೋ ಥರ ಪ್ಲ್ಯಾಂಟ್ಸು ತಮ್ಮ ಆಹಾರನ ತಾವೇ ತಯಾರು ಮಾಡಿಕೊಳ್ಳುತ್ತೆ, ಆದರೆ ಅನಿಮಲ್ಸ್ ಇನ್ಕ್ಲೂಡಿಂಗ್ ನಮ್ಮನ್ನು ಸೇರಿಸಿ ನಾವು ನಮ್ಮ ಆಹಾರನ ತಯಾರು ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ನಾವು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ನಾವು ಏನು ಮಾಡ್ತೀವಿ, ಸಸ್ಯಗಳ ಮೇಲೆ ನಾವು ಅವಲಂಬನೆಯಾಗಿ ಇದ್ದೀವಿ. ಇನ್ನು Bojo wants to know how plants prepare their own food. ಇಲ್ಲಿ ಹೇಗೆ ಪ್ಲ್ಯಾಂಟ್ಸ್ ಅವುಗಳ ಆಹಾರವನ್ನು ತಯಾರು ಮಾಡಿಕೊಳ್ಳುತ್ತೆ ಅಂತ ನೋಡ್ತಾ ಹೋದರೆ, ಪ್ಲ್ಯಾಂಟ್ಸ್ ಆರ್ ದ ಒನ್ಲಿ ಆರ್ಗ್ಯಾನಿಸಮ್ಸ್ ದಟ್ ಕ್ಯಾನ್ ಪ್ರಿಪೇರ್ ಫುಡ್ ಫಾರ್ ದೆಮ್ಸೆಲ್ಸ್ ಬೈ ಯೂಸಿಂಗ್ ವಾಟರ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಮಿನರಲ್. ಬಹಳ ಮುಖ್ಯವಾಗಿ ಸಸ್ಯಗಳಿಗೆ ಆಹಾರ ತಯಾರು ಮಾಡ್ಕೊಳ್ಳೋಕ್ಕೆ ಏನೇನು ಅವಶ್ಯಕತೆ ಇದೆ ಅಂದರೆ ನೀರು, ಕಾರ್ಬನ್ ಡೈಆಕ್ಸೈಡ್ ಹಾಗೆ ಮಿನರಲ್ಸ್. ಇದು ಇಷ್ಟೇ ಅಲ್ಲ, ಇನ್ನೂ ಕೂಡ ಏನೇನು ಬೇಕು ಅಂತ ನಾವು ನೋಡ್ತಾ ಹೋಗೋಣ. ದ ನ್ಯೂಟ್ರಿಯೆಂಟ್ಸ್ enable living organisms to build their body, to grow, to repair damaged parts of their body and provide the energy to carry out life process. Nutrition is a mode of taking food by an organism and its utilization by the body. The mode of nutrition in which the organism make food themselves from simple substance are called autotrophy. ನ್ಯೂಟ್ರಿಷನ್ ಅಂದರೆ ಏನು? ವಾಟ್ ಯು ಮೀನ್ ಬೈ ನ್ಯೂಟ್ರಿಷನ್ ಅಂತ ಅಂದರೆ, ನ್ಯೂಟ್ರಿಷನ್ ಮೀನ್ಸ್ ಇಟ್ ಈಸ್ ಅ ಮೋಡ್ ಆಫ್ ಟೇಕಿಂಗ್ ಫುಡ್. ಮೋಡ್ ಆಫ್ ಟೇಕಿಂಗ್ ಫುಡ್ ಅಂದರೆ ಹೌ ಯು ಆರ್ ಗೋಯಿಂಗ್ ಟು ಟೇಕ್ ದ ಫುಡ್. ಐ ಮೀನ್ ಯು ಆರ್ ಗೋಯಿಂಗ್ ಟು ಪ್ರಿಪೇರ್ ದ ಫುಡ್ ಬೈ ಯುವರ್ ಸೆಲ್ಫ್ ಆರ್ ಯು ಆರ್ ಗೋಯಿಂಗ್ ಟು ಡಿಪೆಂಡ್ ಆನ್ ಅದರ್ ಆರ್ಗ್ಯಾನಿಸಮ್ಸ್. ಅದನ್ನು ನಾವು ನ್ಯೂಟ್ರಿಷನ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ಆ ಮೋಡ್ ಆಫ್ ನ್ಯೂಟ್ರಿಷನ್ನ ಬಾಡಿ ಹೇಗೆ ಯುಟಿಲೈಸ್ ಮಾಡ್ಕೊಳ್ಳುತ್ತೆ, ಐ ಮೀನ್ ನಾವು ತಗೊಳ್ಳುವಂಥ ಒಂದು ಆಹಾರವನ್ನು ನಮ್ಮ ದೇಹ ಹೇಗೆ ಬಳಕೆ ಮಾಡಿಕೊಳ್ಳುತ್ತೆ, ದ್ಯಾಟ್ ಈಸ್ ಕಾಲ್ಡ್ ದ ನ್ಯೂಟ್ರಿಷನ್. ಸೊ ಇಲ್ಲಿ ಈ ಬೇಸ್ಡ್ ಆನ್ ದ ಮೋಡ್ ಆಫ್ ನ್ಯೂಟ್ರಿಷನ್ ವಿ ಹ್ಯಾವ್ 3 ಕ್ಯಾಟಗರಿ. ಒನ್ ಈಸ್ ಆಟೋಟ್ರೋಪಿಕ್, ಹೆಟಿರೋಟ್ರೋಪಿಕ್ ಆ್ಯಂಡ್ ಆಮ್ನಿಯೋಟ್ರೋಪಿಕ್. ಇದು ನಿಮಗೆ ಗೊತ್ತಿದೆ. ಆಟೋಟ್ರೋಪ್ಸ್ ಅಂದರೆ ದೇ ಆರ್ ಸೆಲ್ಫ್. ಆಟೋ ಮೀನ್ಸ್ ಸೆಲ್ಫ್, ಟ್ರೋಪೋಸ್ ಮೀನ್ಸ್ ನರಿಶ್ಮೆಂಟ್. ಆಟೋಟ್ರೋಪ್ಸ್ ಅಂದರೆ ದೇ ಆರ್ ದ ಒನ್ ವಿಚ್ ಪ್ರಿಪೇರ್ ದೇರ್ ಓನ್ ಫುಡ್. ಹೆಟಿರೋಟ್ರೋಪ್ಸ್ ಅಂದರೆ ದೇ ಆರ್ ದ ಒನ್ ವಿಚ್ ವಿಲ್ ಡಿಪೆಂಡ್ ಆನ್ ಆಟೋಟ್ರೋಪ್ಸ್ ಫಾರ್ ದ ಫುಡ್. ಅಂದರೆ ಯಾವೆಲ್ಲ ಪ್ರಾಣಿಗಳು ಊಟಕ್ಕಾಗಿ ಬೇರೆಯವ್ರ ಪ್ಲ್ಯಾಂಟ್ಸ್ ಮೇಲೆ ಅವಲಂಬನೆಯಾಗಿದೆ ಅದನ್ನೇ ನಾವು ಹೆಟಿರೋಟ್ರೋಪ್ಸ್ ಅಂತೇಳಿ ನಾವು ಕರಿತೇವೆ. ಆಟೋಟ್ರೋಪ್ಸ್, ಹೆಟಿರೋಟ್ರೋಪ್ಸ್ ಹಾಗೆ
ಎರಡು ಕ್ಯಾಟಗರೀಸ್ನ ನಾವು ನೋಡ್ತೀವಿ. ಹಾಗೆ now we may ask where the food factories of plants are located, whether food is made in all parts of the plant or only in certain parts. How do the plants, ಇಲ್ಲಿ ಏನಂದರೆ ಪ್ಲ್ಯಾಂಟ್ ಹೇಗೆ ಫುಡ್ನ ಪ್ರಿಪೇರ್ ಮಾಡುತ್ತೆ, ಅವು ಅದರ ದೇಹದಲ್ಲಿ ಯಾವ ಭಾಗದಲ್ಲಿ ಅದು ಆಹಾರನ ತಯಾರು ಮಾಡುತ್ತೆ ಅಂತೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಮೇಯ್ನಾಗಿ ದ ಪ್ರೋಸೆಸ್ ಈಸ್ ಕಾಲ್ಡ್ ಫೋಟೋಸಿಂಥಸಿಸ್, ಅಂದರೆ ಫುಡ್ ಮೇಕಿಂಗ್ ಪ್ರೋಸೆಸ್ ಇನ್ ಪ್ಲ್ಯಾಂಟ್ಸ್. ಫೋಟೋಸಿಂಥಸಿಸ್ ಅಂತ ಅಂದರೆ ದ್ಯುತಿಸಂಶ್ಲೇಷಣೆ ಅಂತ ಕರೀತಾರೆ. ವಾಟ್ ಡು ಯು ಮೀನ್ ಬೈ ಫೋಟೋಸಿಂಥಸಿಸ್ ಅಂತ ನಾವು ನೋಡ್ತಾ ಹೋಗೋಣ. ಇಲ್ಲಿ ಮೇಯ್ನಾಗಿ ಫೋಟೋಸಿಂಥಸಿಸ್ಗೆ ಕಾರಣ ಆಗುವಂಥ ಒಂದು ಅಂಗ ಯಾವುದು ಅಂದರೆ ಲೀವ್ಸ್. ಲೀವ್ಸ್ ಆರ್ ದ ಫುಡ್ ಫ್ಯಾಕ್ಟ್ರೀಸ್. ಲೀವ್ಸ್ನ ನಾವು ಫುಡ್ ಫ್ಯಾಕ್ಟರೀಸ್ ಅಂತೇಳಿ ಕರಿತೇವೆ. ಆಲ್ ದ ರಾ ಮೆಟೀರಿಯಲ್ಸ್ must reach the leaf. Water and minerals present in the soil are absorbed by the roots and transported to the leaves. Carbon dioxide from the air is taken through the tiny pores present in the surface of the leaves. These pores surrounded by the guard cells. Such pores are called stomata. ನೋಡಿ ಇಲ್ಲಿ ಫುಡ್ಡು ಹೇಗೆ ತಯಾರಾಗುತ್ತೆ ಅಂತ ಹೇಳಿದ್ರೆ, ಮೇಯ್ನಾಗಿ ಫುಡ್ ತಯಾರಾಗುವಂಥ ಭಾಗ ಯಾವುದು ಗಿಡದಲ್ಲಿ ಅಂದರೆ ಅದರ ಎಲೆ. ಸೊ ಈ ಎಲೆಗೆ ಊಟನ ರೆಡಿ ಮಾಡೋಕ್ಕೆ ಏನೇನು ಬೇಕು ಅದೆಲ್ಲ ಕೆಳಗಡೆ ಇರುವಂಥ ನೀರು ಮತ್ತು ಮಿನರಲ್ಸ್, ಅದೇ ಏನೇನು ಅದಕ್ಕೆ ಅವೈಲಬಲ್ ಇದೆ ಊಟ ತಯಾರು ಮಾಡ್ಕೊಳ್ಳೋಕ್ಕೆ, ಅದಕ್ಕೆ ಏನೇನೆಲ್ಲ ಬೇಕಾಗುತ್ತೆ ಅದನ್ನೆಲ್ಲನೂ ರೂಟಿಂದ ಅಬ್ಸಾರ್ಬ್ ಮಾಡಿಕೊಂಡು ಅದನ್ನು ಎಲೆಗಳಿಗೆ ಕಳಿಸುತ್ತೆ. ಯಾರು ಈ ಕೆಲಸ ಮಾಡೋದು ಅಂದರೆ ರೂಟ್ಸ್, ಬೇರುಗಳು. ಹಾಗೆ ಕಾರ್ಬನ್ ಡೈಆಕ್ಸೈಡ್, ಗಾಳಿಯಲ್ಲಿ ಇರುವಂಥ ಕಾರ್ಬನ್ ಡೈಆಕ್ಸೈಡ್ ಏನಿದೆ, ಈ ಕಾರ್ಬನ್ ಡೈಆಕ್ಸೈಡ್ ಇಂಗಾಲನ ಗಾಳಿ ತಗೊಂಡು ಈ ಗಾಳಿಯಲ್ಲಿರುವಂಥ ಒಂದು ಇಂಗಾಲನ ಏನು ಮಾಡುತ್ತೆ, ಎಲೆಯಲ್ಲಿ ಒಂದು ಸಣ್ಣದಾಗಿರುವಂಥ ಟೈನಿ ಪೋರ್ಸ್ ಇರುತ್ತೆ. ಸಣ್ಣದಾಗಿರುವಂಥ ಪೋರ್ಸ್ ಇರುತ್ತೆ. ಈ ಸಣ್ಣ ಪೋರ್ಸನ್ನು ಗಾರ್ಡ್ ಸೆಲ್ಸ್ ಅಂತೇಳಿ ಸೆಲ್ಸು ಹೀಗೆ ಕವರ್ ಮಾಡ್ತವೆ. ಗಾರ್ಡ್ ಸೆಲ್ ಒಂದು ಇದು ಸ್ಟೊಮ್ಯಾಟಾ ಅಂತ ಅಂದರೆ, ಈ ಒಂದು ಸ್ಟೊಮ್ಯಾಟೋನ ಹೀಗೆ ಬೀನ್ಸ್ ಶೇಪ್, ನಾವು ಮನೆಯಲ್ಲಿ ಕಿಡ್ನಿ ಬೀನ್ ನೋಡಿರ್ತೀವಲ್ಲ ಆ ಥರ ಶೇಪಲ್ಲಿ ಗಾರ್ಡ್ ಸೆಲ್ಸ್ ಅಂತೇಳಿ ನಾವು ಕರಿತೇವೆ. ಆ ಗಾರ್ಡ್ ಸೆಲ್ಸ್ನ ಈಚ್ ಪೋರ್ಗೆ ಒಂದೊಂದು ಗಾರ್ಡ್ ಸೆಲ್ ಕವರ್ ಆಗಿರುತ್ತೆ. ಆ ಪೋರ್ನ ನಾವು ಏನಂತ ಕರಿತೇವೆ ಅಂದರೆ ಸ್ಟೊಮ್ಯಾಟಾ. ಆ ಪೋರ್ನ ನಾವು ಸ್ಟೊಮ್ಯಾಟಾ ಅಂತ ಕರಿತೇವೆ. ವೆನ್ ಈಗ ಒಂದು ಗಾಳಿ, ಒಂದು ಎಲೆ ಮೇಲೆ ನೀರೇನಾದರೂ ಇದೆ ಅಥವಾ ಏನಾದರೂ ಕಾರ್ಬನ್ ಡೈಆಕ್ಸೈಡ್ ಇಂಗಾಲನ ಅದು ಅಬ್ಸರ್ವ್ ಮಾಡ್ಕೋಬೇಕು ಅಂತ ಟೈಮಲ್ಲಿ ಗಾರ್ಡ್ ಸೆಲ್ಸು ಓಪನ್ ಆಗುತ್ತೆ. ಸ್ಟೊಮ್ಯಾಟಲ್ ಪೋರ್ಸ್ ಏನಿದೆ ಆ ಪೋರ್ಸು ಅದಕ್ಕೆ ಬೇಕಾಗಿರುವಂತಹ ಒಂದು ನೀರನ್ನು ಅಥವಾ ಗಾಳಿಯನ್ನು ಎಲ್ಲನೂ ಕೂಡ ಅದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಹಾಗೆ ಒನ್ಸ್ ದ ಪ್ರೊಸೆಸ್ ಈಸ್ ಡನ್, ದ ಗಾರ್ಡ್ ಸೆಲ್ಸ್ ವಿಲ್ ಕವರ್ ದ ಪೋರ್ಸ್. ನೀವು ನೀರನ್ನು ಬರೀ ರೂಟ್ಸೇ ತಗೊಂಡು ಹೋಗುತ್ತೆ ಅಂತ ಅಂದ್ಕೋಬಾರ್ದು. ಇಲ್ಲಿ ನೀರನ್ನು ಈ ಎಲೆಗಳು ಕೂಡ ಥ್ರೂ ದ ಸ್ಟೊಮ್ಯಾಟಾ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ವಾಟರ್ ಆ್ಯಂಡ್ ಮಿನರಲ್ಸ್ ಆರ್ ಟ್ರಾನ್ಸ್ಪೋರ್ಟೆಡ್ ಟು ದ ಲೀವ್ಸ್ ಬೈ ದ ವೆಸಲ್ ವಿಚ್ ರನ್ ಲೈಕ್ ಪೈಪ್ಸ್ ಥ್ರೂ ದ ರೂಟ್, ದ ಸ್ಟೆಮ್, ದ ಬ್ರಾಂಚಸ್ ಆ್ಯಂಡ್ ದ ಲೀವ್ಸ್. They form a continuous path or passage for the nutrients to reach the leaf. They are called vessels. ಅಂದರೆ ನೀರು ಮತ್ತು ಬೇಕಾಗಿರುವಂಥ ಎಲ್ಲ ಮಿನರಲ್ಸ್ನ ತೊಗೊಂಡು ಹೋಗಲಿಕ್ಕೆ ನಮಗೆ ಒಂದು ಪೈಪ್ ರೀತಿ ಒಂದು ಸ್ಟ್ರಕ್ಚರ್ ಇದೆ. ಅದನ್ನು ನಾವು ಝೈಲಮ್ ಫ್ಲೋಯಮ್ ಅಂತೆಲ್ಲ ಕರಿತೀವಿ. ಅದು ನಿಮಗೆ ಮುಂದಕ್ಕೆ ಬರುತ್ತೆ. ಸದ್ಯಕ್ಕೆ ಅದರ ಹೆಸರನ್ನ ನೀವು ಹೀಗೆ ನೆನ್ಪಿಟ್ಕೊಳ್ಳಿ. ಅದರ ಹೆಸರೇನೆಂದರೆ ವೆಸಲ್ಸ್. ಇನ್ನು the leaves have a green pigment called chlorophyll. This is important. ಎಲ್ಲ ಎಲೆಗಳಲ್ಲಿ ಒಂದು ಗ್ರೀನ್ ಕಲರ್ ಪಿಗ್ಮೆಂಟ್ ಇರುತ್ತೆ, ದಟ್ ಈಸ್ ಕಾಲ್ಡ್ ಕ್ಲೋರೋಫಿಲ್. ಇಟ್ ಹೆಲ್ಪ್ಸ್ ಲೀವ್ಸ್ ಟು ಕ್ಯಾಪ್ಚರ್ ದ ಎನರ್ಜಿ ಆಫ್ ದ ಸನ್ಲೈಟ್. ಈ ಕ್ಲೋರೋಫಿಲ್ ಇರೋದ್ರಿಂದ ಇದೇನು ಮಾಡುತ್ತೆ, ಸೂರ್ಯನ ಬೆಳಕನ್ನು ಇದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಆ ಸೂರ್ಯನ ಬೆಳಕು
ಆಹಾರನ ತಯಾರು ಮಾಡಲಿಕ್ಕೆ ನಮಗೆ ಏನು ಮಾಡುತ್ತೆ, ಸಹಾಯ ಮಾಡುತ್ತೆ. ಸೊ ಇಲ್ಲಿ ನಮಗೆ ದಿಸ್ ಎನರ್ಜಿ ಇಸ್ ಯೂಸ್ಡ್ ಟು ಸಿಂಥಸೈಸ್ ದ ಫುಡ್ and from the carbon dioxide and water. Since the synthesis of food occurs in the presence of sunlight, it is called photosynthesis. ಎಲ್ಲ ಪ್ರೋಸೆಸ್ ಏನು ಗಿಡಗಳು ಅಥವಾ ಎಲೆಗಳಿಂದ ಅಬ್ಸರ್ವ್ ಮಾಡ್ಕೊಳ್ಳುವಂಥ ಕಾರ್ಬನ್ ಡೈಆಕ್ಸೈಡ್, ರೂಟ್ಸಿಂದ ಹೋಗುವಂಥ ನೀರು, ಮಿನರಲ್ಸ್, ಹಾಗೆ ಸನ್ಲೈಟ್, ಇದನ್ನೆಲ್ಲ ಬಳಸ್ಕೊಂಡು ಆಹಾರನ ತಯಾರು ಮಾಡುವಂಥ ಒಂದು ಪ್ರೋಸೆಸ್ ಏನಿದೆ, ಆ ಪ್ರೋಸೆಸ್ನ ನಾವು ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಫೋಟೋ ಅಂದರೆ ಲೈಟ್, ಸಿಂಥಸಿಸ್ ಅಂದರೆ ಪ್ರಿಪೇರ್ ಅಂತ. ಸೊ ಫೋಟೋ ಮೀನ್ಸ್ ಲೈಟ್, ಸಿಂಥಸಿಸ್ ಮೀನ್ಸ್ ಪ್ರಿಪೇರ್. ಸೊ ಈ ಪ್ರೋಸೆಸ್ನೇ ನಾವು ಏನಂತ ಕರಿತೀವಿ, ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಸೊ ವಿ ಫೈಂಡ್ ದ ಕ್ಲೋರೋಫಿಲ್, ಸನ್ಲೈಟ್. ನೀವು ನೆನ್ಪಿಟ್ಕೋಬೇಕು, ಫೋಟೋಸಿಂಥಸಿಸ್ಗೆ ಮೇಯ್ನಾಗಿ ಬೇಕಾಗಿರೋದು ಒಂದು ಗ್ರೀನ್ ಕಲರ್ ಪಿಗ್ಮೆಂಟು, ದಟ್ ಈಸ್ ಕಾಲ್ಡ್ ಕ್ಲೋರೋಫಿಲ್, ಸನ್ಲೈಟ್, ಕಾರ್ಬನ್ ಡೈಆಕ್ಸೈಡ್, ವಾಟರ್. ಇದೆಲ್ಲ ಕೂಡ ಫೋಟೋಸಿಂಥಸಿಸ್ಗೆ ಬೇಕಾಗಿರುವಂಥ ಐಟಮ್ಸ್. ಆಮೇಲೆ ಇಟ್ ಈಸ್ ಅ ಯೂನಿಕ್ ಪ್ರೊಸೆಸ್ ಆನ್ ದ ಅರ್ತ್. ದ ಸೋಲಾರ್ ಎನರ್ಜಿ ಈಸ್ ಕ್ಯಾಪ್ಚರ್ಡ್ ಬೈ ದ ಲೀವ್ಸ್ ಆ್ಯಂಡ್ ಸ್ಟೋರ್ಡ್ ಇನ್ ದ ಪ್ಲ್ಯಾಂಟ್ ಇನ್ ದ ಫಾರ್ಮ್ ಆಫ್ ಫುಡ್. Thus, sun is the ultimate source of energy for all the living organisms. ಈಗ ನಮಗೆ ಮೇಯ್ನಾಗಿ ಫೋಟೋಸಿಂಥಸಿಸ್ ನಡೀಲಿಕ್ಕೆ ಬೇಕಾಗಿರುವಂಥದ್ದು ಸನ್ಲೈಟ್. ಸೊ ವಿತೌಟ್ ದ ಸನ್ಲೈಟ್ there is no photosynthesis. If there is no photosynthesis, then there will be no life ಅಂತ ಹೇಳ್ತೀವಿ. ಸೊ sun is the main source for the living organisms. ಇಷ್ಟುವರೆಗೂ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇಲ್ಲಿ ನಾವು ಒಂದು ಬ್ಲೂ ಕಲರ್ ಪಾಪಪ್ ಬಾಕ್ಸ್ನ ನೋಡ್ತೀವಿ. ಸೊ ಇದು ಏನಂದರೆ ಯಾವಾಗಲೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಎಲ್ಲ ಇರುತ್ತೆ, ಇದನ್ನು ನಾವು ಮಿಸ್ ಮಾಡಬಾರ್ದು. ಸೊ ಇಲ್ಲಿ ಏನಿದೆ ಅಂದರೆ, ಯು ಹ್ಯಾವ್ ಸೀನ್ ದಟ್ ಬಿಲ್ಡಿಂಗ್ಸ್ ಆರ್ ಮೇಡ್ ಆಫ್ ಬ್ರಿಕ್ಸ್. ಸಿಮಿಲರ್ಲಿ ದ ಬಾಡೀಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಮೇಡ್ ಆಫ್ ಟೈನಿ ಯೂನಿಟ್ಸ್ ಕಾಲ್ಡ್ ಸೆಲ್ಸ್. ಈಚ್ ಲಿವಿಂಗ್ ಆರ್ಗ್ಯಾನಿಸಮ್ ಈಸ್ ಮೇಡ್ ಅಪ್ ಆಫ್ ಅ ಟೈನಿ ಯೂನಿಟ್ ಕಾಲ್ಡ್ ಸೆಲ್. ಆ್ಯಂಡ್ ಈ ಸೆಲ್ಲಲ್ಲಿ there is a thin outer boundary to cellಗೆ, that is called cell membrane, and inside the cell membrane you have a spherical structure called nucleus, and the nucleus is surrounded by a cytoplasm. ಸೊ ಹೇಗೆ ಅಂದರೆ, ಒಂದು ಎವ್ರಿ ಆರ್ಗ್ಯಾನಿಸಮ್ ಈಸ್ ಮೇಡ್ ಅಪ್ ಆಫ್ ಅ ಟೈನಿ ಯೂನಿಟ್ ಕಾಲ್ಡ್ ಸೆಲ್. ಆ ಸೆಲ್ನ, ಇದು ಸೆಲ್ ಅಂದರೆ ಸೆಲ್ನ ಒಂದು ಹೊರಗಡೆ ಮೆಂಬ್ರೇನ್ ಏನಿದೆ, ದಿಸ್ ಈಸ್ ಕಾಲ್ಡ್ ಸೆಲ್ ಮೆಂಬ್ರೇನ್, ಆ್ಯಂಡ್ ದಿಸ್ ಈಸ್ ದ ಸೆಲ್. ಆ್ಯಂಡ್ ಇನ್ಸೈಡ್ ವಿ ಹ್ಯಾವ್ ಅ ಸ್ಮಾಲ್ ಸ್ಪೆರಿಕಲ್, ಒಂದು ಸ್ಪೆರಿಕಲ್ ಶೇಪಲ್ಲಿರುವಂಥ, ನಾಟ್ ಅ ರೌಂಡ್ ಶೇಪ್, ಆ ಸ್ಪಿಯರ್ ಶೇಪಲ್ಲಿರುವಂಥ ಒಂದು ಸಣ್ಣದಾದ ಯೂನಿಟ್ನ ನಾವು ಕರೆಯೋದು ಏನಂತ, ನ್ಯೂಕ್ಲಿಯಸ್. ಆ್ಯಂಡ್ ನ್ಯೂಕ್ಲಿಯಸ್ ಆದಮೇಲೆ ದ ನ್ಯೂಕ್ಲಿಯಸ್ ಈಸ್ ಸರೌಂಡೆಡ್ ಬೈ ಎ ಜೆಲ್ಲಿ ಲೈಕ್, ಫುಲ್ ನ್ಯೂಕ್ಲಿಯಸ್ ಎಲ್ಲ ಒಂದು ಜೆಲ್ ಥರ ಒಳಗಡೆ ಇರುತ್ತೆ, ಹೊರಗಡೆ ಫುಲ್ ಕವರ್ ಆಗಿರುತ್ತೆ. ಸೊ ದ್ಯಾಟ್ ಈಸ್ ಕಾಲ್ಡ್ ಸೈಟೋಪ್ಲಾಸಮ್. ಸೊ ಇದಿಷ್ಟು ಫೋಟೋಸಿಂಥಸಿಸ್ ಹಾಗೆ ಸೆಲ್ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಷನ್. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.